ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ನಾನಿವತ್ತು ನಮ್ಮ ಮನೆಗೆ ಬಂದಿದ್ದೇನೆ, ಉಡುಪಿಗೆ. ಅಕ್ಕನವರು ಕೂಡ ಬಂದಿದ್ದಾರೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ ಅವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೇನೆ. ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮನೆಗೆ ಲೈಟಿಂಗ್ಸ್ ಎಲ್ಲ ಮಾಡಿದೆವು ಸ್ವಲ್ಪ ಮಟ್ಟಿಗೆ. ಮತ್ತು ಮಾರನೇ ದಿನ ಎಣ್ಣೆ ಸ್ನಾನ ಇದ್ದದ್ರಿಂದ ಮಕ್ಕಳಿಗೆ ಎಣ್ಣೆ ಹಚ್ಚಿ ಅದಕ್ಕೂ ಮುಂಚೆ ಮಡಕೆಗೆ ನೀರು ತುಂಬಿಸುವ ಕ್ರಮ ಅಂತ ಏನೋ ಮಾಡ್ತಾರಲ್ಲ, ಹಾಗೆ ಮಾಡುವ ಅಂತ ಹೇಳಿದರು. ಬಟ್ ನಮ್ಮಲ್ಲಿ ಪ್ರಾಪರಾಗಿ ಮಾಡಲಿಕ್ಕೆ ಒಳ್ಳೆ ಇಲ್ಲ ಅದರದ್ದು. ಹಾಗಾಗಿ ಏನೋ ಸ್ವಲ್ಪ ಮಟ್ಟಿಗೆ ಹೀಗೆ ಮಾಡಿದೆವು. ಹೀಗೆ ಮಾಡೋದಲ್ಲ ನಿಜವಾಗಿಯೂ. ಮನೆಯಲ್ಲಿ ಅಕ್ಕನ ಮಕ್ಕಳಿದ್ದರ ಕಾರಣ ಅವರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವಂತ ಅಂತ ಹೇಳಿದರು. ಹಾಗೆ ಅವರು ಮನೆಯಲ್ಲಿ ಹೀಗೆಲ್ಲ ಮಾಡ್ತಾರೆ. ಬಟ್ ನಮ್ಮಲ್ಲಿ ಈ ಥರ ಒಲೆ ಇಲ್ಲದ ಕಾರಣ ನಾವು ಮಾಡೋದಿಲ್ಲ. ಮತ್ತು ಈವ್ನಿಂಗ್ ದೀಪಗಳನ್ನೆಲ್ಲ ಕ್ಲೀನಾಗಿ ಒರೆಸಿಟ್ಟು ಅದರಲ್ಲಿ ಬತ್ತಿ ಇಟ್ಟು ಎಣ್ಣೆ ಇಟ್ಟು ಈವ್ನಿಂಗ್ ಹೊತ್ತಿಸುವ ಅಂತ ಹೇಳಿ, ದೀಪ ಹಚ್ಚುವ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅತ್ತೆ ಮತ್ತು ಅಕ್ಕ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಮಕ್ಕಳು ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿದರು. ಆಮೇಲೆ ಈ ಎಣ್ಣೆಗೆ ಅರಿಶಿನ ಸಹ ಮಿಕ್ಸ್ ಮಾಡಿ ಹಚ್ಚಿದರು. ಅಂದರೆ ಅರಿಶಿನ ಹಚ್ಚಿದರೆ ಒಳ್ಳೆಯದಲ್ಲ, ಹಾಗಾಗಿ ಮನೆ ಎದುರುಗಡೆ ಎಲ್ಲ ದೀಪಗಳನ್ನು ಹಚ್ಚಿಡುವ ಅಂಥೇಳಿ ಎಲ್ಲ ರೆಡಿ ಮಾಡಿದರು. ಆದರೆ ಒಂದು ಸರ್ತಿ ಹಚ್ಚಿದ ದೀಪಗಳೆಲ್ಲ ಗಾಳಿಗೆಲ್ಲ ಆರಿ ಹೋಯಿತು. ಮತ್ತು ಗುಡುಗು ಮಳೆಯಿಂದಾಗಿ ಹಚ್ಚಲಿಕ್ಕೆ ಆಗಲಿಲ್ಲ. 2 ಡೇಸ್ ಕೂಡ ಹಾಗೇ ಇತ್ತು. ಈವ್ನಿಂಗ್ ಜೋರು ಗುಡುಗು ಮಳೆ ಆದ ಕಾರಣ ದೀಪಗಳನ್ನು ಹೊರಗಡೆ ಹಚ್ಚಲಿಕ್ಕೆ ಆಗಲಿಲ್ಲ. ಖಾಲಿ ಲೈಟಿಂಗ್ಸ್ ಮಾತ್ರ ಹಾಕಿದ್ದೆವು. ದೀಪಾವಳಿ ಹಬ್ಬದಂದು ನಾವು ಯಾಕೆ ದೀಪಗಳನ್ನೆಲ್ಲ ಹಚ್ಚುತ್ತೇವೆ, ಯಾಕೆ ಈ ಥರ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ಯಾರಿಗಾದರೂ ಐಡಿಯಾ ಇದೆಯಾ? ಹೌದು, ಈ ದೀಪಾವಳಿ ಹಬ್ಬದ ಹಿಂದೆ ಒಂದು ದೊಡ್ಡ ಸ್ಟೋರಿ ಉಂಟು. ಸ್ಟೋರಿ ಏನು ಅಂತ ಬನ್ನಿ ನೋಡ್ಕೊಂಡು ಬರುವ. ಒಬ್ಬ ಹಿರಣ್ಯಾಕ್ಷ ಎಂಬ ರಾಕ್ಷಸನಿದ್ದ. ಅವನು ಭೂದೇವಿಯನ್ನು ಅಪಹರಿಸಿ ಅವಳನ್ನು ಸಮುದ್ರದ ಆಳದಲ್ಲಿ ಬಂಧಿಸಿಟ್ಟಿದ್ದ. ಇದರಿಂದ ಭೂದೇವಿಯು ತನ್ನನ್ನು ರಾಕ್ಷಸನಿಂದ ಕಾಪಾಡು ಎಂದು ವಿಷ್ಣುವಿನಲ್ಲಿ ಕೇಳಿಕೊಂಡಳು. ಆಗ ಮಹಾವಿಷ್ಣು ತಕ್ಷಣವೇ ಭೂದೇವಿಯನ್ನು ರಕ್ಷಿಸಲು ತನ್ನ ಇನ್ನೊಂದು ರೂಪವಾದ ವರಾಹ ರೂಪವನ್ನು, ಅಂದರೆ ಬೃಹತ್ ಹಂದಿಯ ರೂಪವನ್ನು ಪಡಿತಾನೆ. ಸಮುದ್ರದ ಮಧ್ಯಕ್ಕೆ ಇಳಿದು ಹೋಗಿ ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮತ್ತೆ ಮೇಲಕ್ಕೆ ತಂದು ರಕ್ಷಿಸ್ತಾನೆ. ಅನಂತರ ಭೂದೇವಿಯು ಮತ್ತು ವಿಷ್ಣುವಿನಿಂದ ಗರ್ಭವತಿಯಾಗಿ, ಆ ಸಮಯದಲ್ಲಿ ವಿಷ್ಣುವಿಗೂ ಭೂದೇವಿಗೂ ಒಂದು ಮಗು ಜನಿಸ್ತದೆ. ಆ ಮಗುವಿನ ಹೆಸರೇ ನರಕಾಸುರ. ಮುಂದೆ ನರಕಾಸುರನು ಬಾನಾಸುರ ಎಂಬ ರಾಕ್ಷಸನ ಸಹವಾಸ ಮಾಡ್ತಾನೆ. ಆಗ ಭೂಮಿ ತಾಯಿಯ ಮಗನಾದ ನರಕಾಸುರ ಎಂಬ ತುಂಬ ದುಷ್ಟನಾಗ್ತಾನೆ. ಅತಿ ಕಠೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅಮರತ್ವದ, ಅಂದರೆ ಮರಣವೇ ಇಲ್ಲದ ವರವನ್ನು ಪಡಿತಾನೆ. ನರಕಾಸುರನನ್ನು ಕೇವಲ ಅವನ ತಾಯಿ ಮಾತ್ರ ಕೊಲ್ಲಬಹುದಾಗಿತ್ತು. ಇಂತಹ ಒಂದು ವರವನ್ನು ಪಡೆದ ನರಕಾಸುರ ತನ್ನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ ಎಂದು ಎಲ್ಲರಿಗೂ ತುಂಬ ತೊಂದರೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರಾಕ್ಷಸನ ದುಷ್ಟ ವರ್ತನೆಯನ್ನು ತಾಳಲಾರದೆ ದೇವಾನುದೇವತೆಗಳು ತಮ್ಮನ್ನು ರಕ್ಷಿಸು ಎಂದು ಶ್ರೀಕೃಷ್ಣನ ಪತ್ನಿಯಾದ ಸತ್ಯಭಾಮೆಯ ಬಳಿ ಕೇಳ್ಕೊಳ್ತಾರೆ. ಈ ಸತ್ಯಭಾಮೆಯ ಜೊತೆ ಯಾಕೆ ಕೇಳ್ಕೊಳ್ತಾರೆ ಅಂತ ಹೇಳಿದರೆ, ಈ ಸತ್ಯಭಾಮೆ ಭೂಮಿ ತಾಯಿಯ ಮತ್ತೊಂದು ಅವತಾರ ಆಗಿರ್ತಾಳೆ. ಕೊನೆಗೆ ಈ ವರದ ಪ್ರಕಾರ ಸತ್ಯಭಾಮೆ ಅನೇಕ ಬಾಣಗಳನ್ನು ಬಿಟ್ಟು ನರಕಾಸುರನನ್ನು ಸಂಹಾರ ಮಾಡ್ತಾಳೆ. ಅಂದಿನ ಈ ದಿನವನ್ನು ನರಕಾಸುರ ಕಣ್ಮರೆಯಾದ ದಿನ ಮತ್ತು ಆ ರಾಕ್ಷಸನ ತೊಂದರೆ ದೂರ ಆದ ದಿನವನ್ನು ಹಬ್ಬದ ದಿನ ಅಂತ ಹೇಳಿ ದೀಪಗಳನ್ನು ಹಚ್ಚಿ ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ದಿನವನ್ನು ನಾವೆಲ್ಲರೂ ದೀಪಾವಳಿ ಹಬ್ಬ ಅಂಥೇಳಿ ಆಚರಣೆ ಮಾಡ್ತೇವೆ. ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಮನಗಳಲ್ಲಿ ಪ್ರೀತಿ ಸಂತೋಷ ತರಲಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.